ಕರ್ನಾಟಕ ವಾರ್ತೆಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. ನರೇಗಾ ಹೆಸರಿನಲ್ಲಿ ಅಧಿಕಾರಿಗಳಿಂದ ಭಾರಿ ಗೋಲ್ಮಾಲಾಗಿದೆ. ಕೂಲಿ ಕಾರ್ಮಿಕರು ಫೋಟೋಗಷ್ಟೇ ಸೀಮಿತ, ಬಟ್ ಜನರು ಅಲ್ಲಿ ಬದಲಾಗ್ತಿದ್ದಾರೆ. ಯಂತ್ರೋಪಕರಣಗಳಿಂದ ಕಾಮಗಾರಿ ವಿಚಾರವಾಗಿ ಮಹತ್ವದ ಗೋಲ್ಮಾಲಾಗಿದೆ. ನರೇಗಾ ಹೆಸರಿನಲ್ಲಿ ಅಧಿಕಾರಿಗಳಿಂದ ಭಾರಿ ಗೋಲ್ಮಾಲು ನಡೀತಾ ಇದೆ. ಕೂಲಿ ಕಾರ್ಮಿಕರು ಫೋಟೋಗಷ್ಟೇ ಸೀಮಿತ ಆಗಿದ್ದಾರೆ. ಜನರ ಬದಲಿ ಯಂತ್ರೋಪಕರಣಗಳಿಂದ ಕಾಮಗಾರಿ ಆಗ್ತಿದೆ. ಕೇವಲ ವೆಬ್ಸೈಟ್ನಲ್ಲಿ ಕೂಲಿ ಕಾರ್ಮಿಕರ ಕೆಲಸದ ರೀತಿಯಲ್ಲಿ ಫೋಟೋ, ಲಕ್ಷಾಂತರ ರೂಪಾಯಿಯನ್ನ ನುಂಗಿ ನೀರು ಕುಡಿತಿದ್ದಾರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು. ಸರ್ಕಾರದ ಕಣ್ಣಿಗೆ ಮಣ್ಣೆರಚುವಂತ ಕೆಲಸ ಮಾಡಿದ್ದಾರೆ ಅಧಿಕಾರಿಗಳು. ಒಂದೇ ಫೋಟೋ 3-4 ಕಡೆ NMR ಶೀಟ್ಗೆ ಅಪ್ಲೋಡ್ ಮಾಡಲಾಗಿದೆ. ಇದು ಗುಲಗಾಲಜಂಗಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನರೇಗಾ ಕಾಮಗಾರಿ 2 ಹಳ್ಳಗಳಿನ ಅಲ್ಲಿನ ಕಾರ್ಯಗಳಲ್ಲಿ ಇಂಥದ್ದೊಂದು ಕೆಲಸ ಮಾಡಲಾಗಿದೆ. ನಿತ್ಯ 60 ಜನ ಕೂಲಿ ಕಾರ್ಮಿಕರಿಗೆ ಕೆಲಸ ನೀಡಿರುವಂತಹ ಫೇಕ್ ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಗುಲಗಾಲ ಜಂಬಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಕೆಲಸ ಇದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಅಡಿಯಲ್ಲಿ ದುಡಿಯುವ ಕೈಗಳಿಗೆ 100 ದಿನದ ಕೆಲಸ ಕೊಡುವಂತ ಮಹತ್ವವಾಗಿರುವಂತ ಯೋಜನೆ ಇದು. ಇಲ್ಲಿ ಕಾರ್ಮಿಕರು 100 ದಿನ ಕೆಲಸ ಕೊಡಬೇಕಾಗತ್ತೆ. ಇಲ್ಲಿ ಕಂಪ್ಲೀಟ್ ಆಗಿದ ಅಂಡರ್ ಅಲ್ಲಿ ನೋಡ್ಕೊಳ್ಳೋದು, ಅಲ್ಲಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರೆಯೋದು. ಬಟ್ ಇಲ್ಲಿ ಹೆಂಗಾಗ್ತಿದೆ ಗೊತ್ತೇನೋ, ಒಂದೇ ಫೋಟೋ 3-4 ಕಡೆಯಲ್ಲಿ ಅಪ್ಲೋಡ್ ಮಾಡಿ ಅಲ್ಲಿ ಫೋಟೋಗಷ್ಟೇ ಜನರು ಯಾರು ಕಾರ್ಮಿಕರಿದ್ದಾರೆ ಅವರು ಫೋಟೋ ಮಾತ್ರ. ಆದ್ರೆ ಅಲ್ಲಿ ಕೆಲಸ ಮಾಡ್ತಿರೋದು ಯಾರು? ಮಿಷನ್ನು, ಯಂತ್ರೋಪಕರಣಗಳಿಂದ ಕೆಲಸ ಮಾಡಿಕೊಳ್ಳಲಾಗ್ತಿದೆ. ಹಣವನ್ನ ಲೂಟಿ ಮಾಡುವಂತ ಕೆಲಸ ನಡೀತಾ ಇದೆ. ಬಾಗಲಕೋಟೆಯ ಮುಧೋಳ ತಾಲೂಕಿನ ಗುಲಗಾಲ ಜಂಬಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಧಿಕಾರಿಗಳಿಂದ ನೋಡಿ ಎಷ್ಟು ನೀಟಾಗಿ ಪ್ಲಾನ್ ಮಾಡಿ ಇಷ್ಟೆಲ್ಲ ತಲೆ ಯೋಚನೆ ಮಾಡ್ತಿದ್ದಾರೆ ಇಂಥ ಒಂದು ಕೆಲಸಕ್ಕೆ ಅಂತ. ವೆಬ್ಸೈಟ್ ಅಲ್ಲಿ ಫೋಟೋ ಹಾಕುವಂತ ಪ್ರಕ್ರಿಯೆಗಳಿದೆ. ಸುಮ್ಮನೆ ಈ ರೀತಿ ಗೋಲ್ಮಾಲ್ ಮಾಡ್ತಾರೆ ಅಂತಾನೆ ಹಲವು ಪ್ರಕ್ರಿಯೆಗಳಿದೆ. ಬಟ್ ಇಲ್ಲೇನು, ಒಂದು ಕಡೆ ಫೋಟೋ ತೆಗಿತಾರೆ ಕಾರ್ಮಿಕರನ್ನ ಇಟ್ಕೊಂಡು, ಎಲ್ಲ ಕಡೆ 3-4 ಕಡೆ ಅದನ್ನೇ ಹಾಕೋದು. ಬಟ್ ಕೆಲಸ ಮಾಡೋದು ಯಾರು? ಪಾಪ ಇವರೆಲ್ಲ ಯಂತ್ರೋಪಕರಣಗಳಲ್ಲಿ ಹಿಟಾಚಿಯಲ್ಲಿ ಕೆಲಸ ಮಾಡಿಸ್ತಿದ್ದಾರೆ. ಅದರ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ನರೇಗಾ ಹೆಸರಿನಲ್ಲಿ ಆಗ್ತಿರುವಂತಹ ಗೋಲ್ಮಾಲಿದು. ಗ್ರಾಮ ಪಂಚಾಯತಿನ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ? ಕೆಲಸ ಮಾಡ್ತಿಲ್ಲ, ಇದೇ ಕೆಲಸ ಮಾಡ್ತಿರೋದು ಗೋಲ್ಮಾಲಿನ ಕೆಲಸಗಳು. ಈ ಮೂಲಕವಾಗಿ ಪಾಪ 100 ದಿನದ ಉದ್ಯೋಗವನ್ನ ಹೊಂದುವಂತಹ ಬಡ ಕಾರ್ಮಿಕರು, ರೈತಾಪಿ ವರ್ಗದವರಿಗೆ ಅವರಿಗೆ ಅನುಕೂಲ ಆಗಲಿ ಅನ್ನೋದಾಗಿ ಯೋಚನೆ ಮಾಡಿರು. ಬಟ್ ಅವ್ಯವಹಾರ ಆಗ್ತಿರೋದೇನು? ಲಕ್ಷಾಂತರ ರೂಪಾಯಿ ದುಡ್ಡನ್ನ ನುಂಗಿ ನೀರು ಕುಡಿತಾ ಇದ್ದಾರೆ ಆಫೀಸರ್ಸ್. ಗ್ರಾಮ ಪಂಚಾಯಿತಿಯಲ್ಲಿ ಅವರಿಗೆ ಅನುಗುಣವಾಗಿ ಯಾರು ಗ್ರಾಮೀಣ ಜನರಿಗೆ ಅವ್ರ ಜೀವನಕ್ಕೊಂದು ಭದ್ರತೆಯನ್ನು ಒದಗಿಸಬೇಕು, ಅವ್ರಿಗೆ ಕೆಲಸ ಇರಬೇಕನ್ನೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತ ನರೇಗಾ ಯೋಜನೆ ಬಹಳಷ್ಟು ದುಡಿಯುವ ಕೈಗಳಿಗೆ ನೆರವಾಗ್ತಿರುವಂತ ಯೋಜನೆ ಇದು. ಬಟ್ ಆದ್ರೆ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಯಾವ ರೀತಿಯಾಗಿ ಅಧಿಕಾರಿಗಳು ಹಿಂಗೆ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ. ಬಾಗಲಕೋಟೆಯ ಮುಧೋಳ ತಾಲೂಕಿನಲ್ಲಿ ಆಗ್ತಿರುವಂತಿದ್ದು 2 ಹಳ್ಳಗಳಿನ ಈ ಹೂಳೆತ್ತುವಂತ ಕಾರ್ಯಕ್ಕೆ ಜಸ್ಟ್ ಹೆಸರಿಗೆ ಮಾತ್ರ, ಫೋಟೋಕ್ಕೆ ಮಾತ್ರ ಕೂಲಿ ಕಾರ್ಮಿಕರ ಫೋಟೋವನ್ನು ಅಪ್ಲೋಡ್ ಮಾಡಿದ್ದಾರೆ. ಅಪ್ಲೋಡ್ ಮಾಡಿರುವಂತಹ ದೃಶ್ಯ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಾವು ನೋಡಿ. ಇದು ಅಧಿಕೃತ ವೆಬ್ಸೈಟಿನ ಫೋಟೋ. ಅಲ್ಲಿ ವೆಬ್ಸೈಟ್ ಅಲ್ಲಿ ಮಾತ್ರ ಕೂಲಿ ಕಾರ್ಮಿಕರು, ರೈತಾಪಿ ವರ್ಗದವರು ಫೋಟೋ. ಬಟ್ ಒಂದೇ ಫೋಟೋ, ಒಂದಲ್ಲ ಎರಡಲ್ಲ 3-4 ಕಡೆ NMR ಶೀಟಿಗೆ ಅಪ್ಲೋಡ್ ಮಾಡಿದ್ದಾರೆ. ಅಂದ್ರೆ ಸರ್ಕಾರದ ಕಣ್ಣಿಗೆ ದುಡ್ಡು ಹೊಡೆಯುವಂತ ಕೆಲಸ ಇದು. ಫೇಕ್ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅಧಿಕಾರಿಗಳು ಮಾಡ್ತಿರುವಂತ ವಿಚಾರ ನೋಡಿ. ಎಂತ ಅವಸ್ಥೆ ನೋಡಿ. ಪಾಪ ರೈತರಿಗೆ ಸಹಾಯ ಆಗಬೇಕೆನ್ನೋದಾಗಿ ಸರ್ಕಾರ ಕೊಟ್ಟಿರೋದು. ಬಟ್ ಇಂಥದ್ದೊಂದು ಗೋಲ್ಮಾಲು ಮಾಡ್ತಿದ್ದಾರೆ ಅಲ್ಲಿನ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು. ಸಂಬಂಧಪಟ್ಟಂತ ಅಧಿಕಾರಿಗಳಿಂದ ನೀಟಾಗಿ ಅದ್ರ ಯಾರಿಗೆ ಗೊತ್ತಾಗುತ್ತೆ ಅನ್ನೋದು. ಬಟ್ ಆದ್ರೆ 3ನೇ ಕಣ್ಣು ನೋಡ್ತಾ ಇದೆ, ಮಾಧ್ಯಮಗಳ ಕಣ್ಣಿಗೆ ಅಥವಾ ಜನರಿಗೆ ಈ ರೀತಿ ಮೋಸ ಮಾಡೋದಕ್ಕೆ ನಾವು ಸುಮ್ಮನೆ ಬಿಡುವುದಿಲ್ಲ. ನಿಮ್ಮ ಮುಂದೆ ಆ ಬಗ್ಗೆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಒಂದು ಕಡೆ ಅಪ್ಲೋಡ್ ಮಾಡಿರೋದು, ಅಂದ್ರೆ ಕೂಲಿ ಕಾರ್ಮಿಕರಿಗೆ ನಾವು ಕೆಲಸ ಕೊಟ್ಟಿದ್ದೀವಿ ಅಂತ ಸರ್ಕಾರದ ಕಣ್ಣಿಗೆ ಮಣ್ಣೆರ್ಚೋದು. ಮತ್ತೊಂದು ಕಡೆ ಕೆಲಸ ಮಾಡ್ತಿರೋದು ಯಾರಾದ್ರೂ ಕಾಣಿಸ್ತಿದಾರ? ಅಲ್ಲಿ ಯಾರಿಲ್ಲ. ಅಲ್ಲಿ ಹಿಟಾಚಿ ಮೂಲಕವಾಗಿ ಹೂಳೆತ್ತುವಂತ ಕೆಲಸ ಹಳ್ಳಗಳಿಗಾಗ್ತಿದೆ. ಎಷ್ಟು ಪ್ರೀ ಪ್ಲಾನ್ಡ್ ಆಗಿ ಪಕ್ಕಾ ಎಂತ ಒಂದು ಗೋಲ್ಮಾಲ್ ಆಗ್ತಿದೆ ಅನ್ನೋದು ನಿಮ್ಮ ಮುಂದೆನೇ ಇದೆ. ಜನರ ಬದಲಿಗೆ ನರೇಗಾ ಹೆಸರಿನಲ್ಲಿ ಕೆಲಸ ಮಾಡಬೇಕಾಗಿರುವಂಥದ್ದು ಜನರು, ರೈತಾಪಿ ವರ್ಗದವರು, ಗ್ರಾಮೀಣ ಪ್ರದೇಶದವರಿಗೆ ಪಾಪ ಕೆಲಸ ಇರಬೇಕು, ಅವ್ರ ಜೀವನಕ್ಕೊಂದು ಭದ್ರತೆ ಕೊಡಬೇಕು ಅನ್ನೋದಾಗಿನೇ ಕೇಂದ್ರ ಸರ್ಕಾರದಿಂದ ಈ ಯೋಜನೆ ಮಾಡಿರೋದು. ಬಟ್ ಕೆಲಸ ಮಾಡ್ತಿರೋದು ಯಾರು? ಮಿಷನ್ನು, ಹಿಟಾಚಿ. ಆ ಮೂಲಕವಾಗಿ
ವೆಬ್ಸೈಟ್ಗಳಲ್ಲಿ, ಸರ್ಕಾರದ ಅಧಿಕೃತ ವೆಬ್ಸೈಟ್ಗಳಲ್ಲಿ ಫೋಟೋ ಹಾಕ್ಬೇಕು. ಸುಮ್ಮನೆ ಈ ರೀತಿಯ ಕೆಲಸ ಕೊಡ್ತೀವಿ ಅನ್ನೋದಾಗಲ್ಲ. ಯಾರು ಮಾಡ್ತಿದ್ದಾರೆ, ಅವ್ರಿಗೆ ಸಂಬಂಧಪಟ್ಟಂತ ದಾಖಲೆಗಳನ್ನು ತಗೊಂಡ್ಕೊಂಡು ಎಲ್ಲಿ ಕೆಲಸ ಮಾಡ್ತಿದ್ದಾರೆ, ಏನು ಕೆಲಸ, ಎಷ್ಟು ದಿನದ ಕೆಲಸ, ಯಾರೆಲ್ಲ ಇದ್ದಾರೆ ಅನ್ನೋದನ್ನ ವೆಬ್ಸೈಟಲ್ಲಿ ಹಾಕಬೇಕು. ಪಂಚಾಯತ್ ರಾಜ್ ಅಡಿಯಲ್ಲಿ ಬರುವಂತ ವಿಚಾರಗಳು ಇವೆಲ್ಲವೂ ಕೂಡ ಗ್ರಾಮಾಭಿವೃದ್ಧಿಯಲ್ಲಿ. ಆ ಸಂದರ್ಭದಲ್ಲಿ ಒಂದು ಫೋಟೋ ತಗೊಂಡಿರ್ತಾರೆ, ಆಚೆ ಈಚೆ ನಿಲ್ಲಿಸಿ, ಗೊತ್ತವರಿಗೆ ಹೆಂಗ್ ಮೋಸ ಮಾಡ್ಬೇಕು ಅನ್ನೋದು. ಅಲ್ಲಲ್ಲಿ ನಿಲ್ಲಿಸಿ ಫೋಟೋವನ್ನ ಹಾಕಿದ್ದಾರೆ. ಆ ಒಂದು ಫೋಟೋವನ್ನ 1, 2, 3, 4 ಬೇರೆ ಬೇರೆ ಕಡೆ ಅಲ್ಲಿ ಅಪ್ಲೋಡ್ ಮಾಡಿ, ಅಂದ್ರೆ ನಾವು ಜನರಿಗೆ ಕೆಲಸ ಕೊಡ್ತಿದ್ದೀವಿ, ಅಲ್ಲಿಂದ ಹಣ ಲಕ್ಷ ಹಣವನ್ನ ಪಡೆದುಕೊಂಡು ಸರ್ಕಾರಕ್ಕೆ ಇಂಥದ್ದೊಂದು ಮೋಸ ಮಾಡಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆ ಸಂಬಂಧ ಈಗ ನೋಡಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಕೂಡ ನಿಮ್ಮ ಮುಂದಾಗಿದೆ. ಒಂದು ಕಡೆ ಜಸ್ಟ್ ನೇಮ್ ಸೇಕ್ ಮಾತ್ರ ಫೇಕ್ ದಾಖಲೆಗಳನ್ನ ಸೃಷ್ಟಿ ಮಾಡಿ ಪಾಪ ಯಾರ್ಯಾರನ್ನೋ ನಿಲ್ಲಿಸಿ ಒಂದು ನಿಂತ್ಕೊಳ್ಳಿ ಅಂತ ಹೇಳಕ್ಕೂ ಫೋಟೋ ತಗೊಂಡು ನಿಂತ್ಕೊಂಡಿರ್ತಾರೆ. ಗೊತ್ತಿರಲ್ಲ ಏನೇನು ಮಾಡ್ತಾರೆ ಅಧಿಕಾರಿಗಳು, ಭಯ ಬೀಳ್ತಾರೆ, ಪಾಪ ಬಡ ರೈತರಿರ್ತಾರೆ. ಬಟ್ ಬಹಳ ಸ್ಪಷ್ಟವಾಗಿ ನರೇಗಾ ಹೆಸರಲ್ಲಿ ಅಧಿಕಾರಿಗಳು ಮಾಡಿರುವಂತ ದೊಡ್ಡ ಮಟ್ಟದ ಗೋಲ್ಮಾಲ್ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಬಾಗಲಕೋಟೆಯ ರಿಪೋರ್ಟರ್ ಅಶೋಕ್. ನರೇಗಾ ಅನ್ನೋದು ದುಡಿಯುವ ಕೈಗಳಿಗೆ ಒಂದು ಭದ್ರತೆ ಕೊಡೋದು. ಬಟ್ ಆದ್ರೆ ಇಲ್ಲಿ ಅಧಿಕಾರಿಗಳು ನೀಟಾಗಿ ಫೇಕ್ ದಾಖಲೆಗಳನ್ನ ಸೃಷ್ಟಿ ಮಾಡಿ ಇಂಥದ್ದೊಂದು ಗೋಲ್ಮಾಲ್ ಮಾಡಿರೋದು ಗೊತ್ತಾಗ್ತಿದೆ. ಯಾವಾಗ ಇದಾಗಿರೋದು, ಯಾವ ಗ್ರಾಮ ಪಂಚಾಯಿತಿ ಅಡಿಯಲ್ಲಿ? ಸದ್ಯ ಅಲ್ಲಿನ PDO ಆಗಿರಲಿ, ಪಂಚಾಯತಿನ ಅಧಿಕಾರಿಗಳಂದ್ರೂ ಸ್ಪಷ್ಟನೆ ಕೊಟ್ಟಿದ್ರಾ? ಏನೆಲ್ಲ ಅಪ್ಡೇಟ್ಸ್ ಇದೆ ಅಶೋಕ್? ಅಖಿಲೇಶ್, ಇದು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಗುಲ್ಗಾಲ್ ಜಮಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ರೂಗಿ ಗ್ರಾಮದಲ್ಲಿ ನಡೆದಂತಹ ಒಂದು ಗೋಲ್ಮಾಲ್ ಪ್ರಕರಣ. ಯಾಕಂದ್ರೆ ಗುಲ್ಗಾಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ರೂಗಿ ಗ್ರಾಮದಲ್ಲಿ ಹಳ್ಳದ ಹೂಳೆತ್ತುವ ಕೆಲಸವನ್ನು ಹಚ್ಚಬೇಕಾಗಿತ್ತು. ದಿನಕ್ಕೆ 60 ಕೂಲಿ ಕಾರ್ಮಿಕರನ್ನು ಹಚ್ಚಿ ಕೆಲಸ ಮಾಡಿಸಬೇಕಾಗಿತ್ತು. ಆದ್ರೆ ಕಳೆದ 1 ವಾರದಿಂದ ಈಗ ಕೆಲಸ ಸ್ಥಗಿತವಾಗಿರುವಂತದ್ದು. ಆದ್ರೆ 1 ವಾರದ ಹಿಂದ್ಗಡೆ ಈ ಒಂದು ಕೆಲಸದ ಆಗಿದೆ ಅಂತ ಹೇಳ್ಬಿಟ್ಟು ಹಿಟಾಚಿ ಮೂಲಕ ಒಂದು ಏನು ಹೂಳೆತ್ತುವ ಕಾರ್ಯವನ್ನು ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿರುವಂತದ್ದು. ಅದಲ್ಲದೆ ಏನು ಅಪ್ಲೋಡ್ ನಾಮಕಾವಸ್ಥೆಗೆ ಫೋಟೋಗಳನ್ನ ಅಪ್ಲೋಡ್ ಮಾಡುವಂತ ಕೆಲಸವನ್ನ ಅಲ್ಲಿನ ಅಧಿಕಾರಿಗಳು ಮಾಡಿದ್ದಾರೆ ಅಂತ ಈಗಾಗಲೇ ಗ್ರಾಮಸ್ಥರು ಕೂಡ ಆರೋಪ ಮಾಡಿರುವಂತದ್ದು. ಸರ್ಕಾರದ ಕಣ್ಣಿಗೆ ಸಾಕಷ್ಟು ಗೋಲ್ಮಾಲ್ ಮಾಡಿರುವಂತ ಮಣ್ಣೆಚ್ಚುವಂತ ಕೆಲಸವನ್ನು ಮಾಡಿದ್ದಾರೆ. ಯಾಕಂದ್ರೆ ಬಡ ಕೂಲಿ ಕಾರ್ಮಿಕರಿಗೆ ಮತ್ತೆ ಗ್ರಾಮೀಣ ಭಾಗದ ಜನರು ಗೋಳಿ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಕೇಂದ್ರ ಸರ್ಕಾರ ಮಹತ್ವಾಕಾಂಕ್ಷೆಯ NREG ಕೆಲಸವನ್ನ ಕಾರ್ಮಿಕರಿಗೆ ವರ್ಷಕ್ಕೆ 100 ದಿನಗಳ ಕೆಲಸ ಕೊಡ್ಬೇಕಂತ ಒಂದು ವ್ಯವಸ್ಥೆಯನ್ನ ಒಂದು ಯೋಜನೆಯನ್ನ ಜಾರಿಗೆ ತಂದಿದೆ. ಆದ್ರೆ ಅಧಿಕಾರಿಗಳಿಗೆ ಇಲ್ಲಿ ಕುತ್ಕೊಂಡು ಆ ಒಂದು ಯೋಜನೆಯನ್ನ ಹಳ್ಳ ಇರಿಸೋ ಕೆಲಸಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ನಿನ್ನೆ ನಾವು PDO ಅವರ ಜೊತೆ ಈ ಬಗ್ಗೆ ಮಾತನಾಡಿದಾಗ ಮಂಜುನಾಥ್ ಏನಿದ್ದಾರೆ ಅವರು ಹೇಳ್ತಾರೆ, ಇಲ್ಲ ಆ ರೀತಿ ಯಾವುದೇ ರೀತಿ ಇಲ್ಲಿ ಗೋಲ್ಮಾಲ್ ಆಗಿಲ್ಲ, ಆದ್ರೆ ಅದು ನಾವು ಮಾಡಿಸಿದ್ದೀವಿ, ಕರೆಕ್ಟ್ ಆಗಿ ಫೋಟೋಗಳನ್ನ ಅಪ್ಲೋಡ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ ಅಪ್ಲೋಡ್ ಮಾಡುವಂತ ಕೆಲಸ ಒಂದೇ ಫೋಟೋವನ್ನ ಒಂದು ನಾಲ್ಕು ಕಡೆ ವೆಬ್ಸೈಟ್ಗಳಲ್ಲಿ ಒಂದೇ ಫೋಟೋನ ಅಪ್ಲೋಡ್ ಮಾಡುವಂತದ್ದು ಸ್ಪಷ್ಟವಾಗಿ ಅಲ್ಲಿ ಗೋಲ್ಮಾಲ್ ಆಗಿರುವಂತ ಮೇಲ್ನೋಟಕ್ಕೆ ಕಂಡು ಬರ್ತಿರುವಂತದ್ದು. ಅಖಿಲೇಶ್, ಎಸ್ ಅಶೋಕ್, ಹಾಗೆ ಸಂಪರ್ಕದಲ್ಲಿರಿ. ಈಗ ಸದ್ಯ ನಮ್ಮ ಜೊತೆ ಮಂಜುನಾಥ್ ಕರಿಗೌಡರ ಗುಲಗಂಜ ಅವರ PDO ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನರೇಗಾ ಹೆಸರಲ್ಲಿ ಗೋಲ್ಮಾಲ್ ಆಗ್ತಿದೆ ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ. ಜೊತೆಯಲ್ಲಿ ಒಂದೇ ಫೋಟೋ ಹಿಡ್ಕೊಂಡು 3-4 ಕಡೆ ಹಾಕಿದ್ದಾರೆ ಅನ್ನುವಂತ ಆರೋಪ ನಿಮ್ಮ ಗಮನಕ್ಕೆ ಇದು ಬಂದಿದೆಯಾ? ಏನು ಹೇಳ್ತೀರಾ ಸರ್ ಮೊದಲಿಗೆ? ಸರ್, ನಮ್ಮಲ್ಲಿ 6 ನಂಬರ್ ಕೊಟ್ಟ ನಂತರ ನಾವು ಲೇಬರ್ ಕೆಲಸ ಕೊಟ್ಟಿದ್ದೀವಿ ಸರ್. ಲೇಬರ್ ಕೆಲಸ ಕೊಟ್ಟಿದ್ದೀವಿ, ಲೇಬರ್ ಇಂತರ ಮಾಡ್ತೀವಿ ಸರ್. ಅಂಥವು ಏನಾರ ಕಂಡು ಬರ್ತಪ್ಪ ಅಂದ್ರೆ ಆಟೋಮೆಟಿಕ್ ನಾವು ಅದನ್ನ ಪೇಮೆಂಟ್ ಮಾಡಲ್ಲ ಸರ್. ಯಾವ ಅಂಥವು ಪೇಮೆಂಟ್ ಮಾಡಿಲ್ಲ ಸರ್. ಸರ್, ಅದು ಹಿಟಾಚಿಯಲ್ಲಿ ಏನ್ ಕೆಲಸ ಸರ್? ಅದು ನಿಮ್ಗೆ ಗೊತ್ತೇ ಇಲ್ವಾ? ಅದೇನ್ ಕೆಲಸ ಆಗ್ತಿದೆ? ಹಿಟಾಚಿ ಅಂದ್ರೆ ಸರ್, ನಮ್ಮಲ್ಲಿ ರೈತರು ಸ್ವಲ್ಪ ಕೆಲಸ ಮಾಡ್ತಿರ್ತಾರೆ ಸರ್. ಅಂತಾವ್ ಏನಾರ ಇರ್ತಾವ ಸರ್. ನಮ್ಮಲ್ಲಿ ನರೇಗಾ ಯೋಜನೆ ಒಳಗೆ ಕೂಲಿ ಕಾರ್ಮಿಕರಿಗೆ ಮಾತ್ರ ಕೆಲಸ ಕೊಡ್ತೀವಿ ಸರ್. ಆ ರೀತಿಯನ್ನ ನಾವು ಹಿಟಾಚಿ ಅದು ಬಳಸಿ ಕೆಲಸ ಮಾಡಲ್ಲ ಸರ್. ಸರ್, ಹಾಗಾದ್ರೆ ಈಗ ಒಂದೇ ಫೋಟೋವನ್ನ ತಗೊಂಡು 3-4 ಕಡೆ ಅಪ್ಲೋಡ್ ಮಾಡಿದೀರಿ ಅನ್ನುವಂತ ಆರೋಪ ಇದೆಯಲ್ಲ, ಅದಕ್ಕೇನು ಹೇಳ್ತೀರಾ? ಸುಮ್ಮನೆ ಮಿಸ್ ಆಗಿ ಹೋಗ್ಬಿಡುತ್ತೆ ಸರ್ ಅದು? ಸರ್, ಅದು ಆ ರೀತಿ ಕಂಡು ಬಂದ ವರ್ಕ್ಗಳಿಗೆ ನಾವೇನ್ ಮಾಡ್ತೀವಿ ಸರ್, ಪೇಮೆಂಟ್ ತನಕ ಮಾಡಂಗಿಲ್ಲ ಸರ್. ಆ ರೀತಿ ಅವು ಇದು ಅಂದ್ರೆ ಪೇಮೆಂಟ್ ಮಾಡಕ್ ಹೋಗಲ್ಲ ಸರ್. ಆ ರೀತಿ ಕಂಡು ಬರೋದು ಅಂತಂದ್ರೆ ಅದನ್ನ ಅಪ್ಲೋಡ್ ಮಾಡುವಂತ ಜವಾಬ್ದಾರಿ ಯಾರು ಸರ್? ಪಂಚಾಯತಿಯಿಂದನ ಅಥವಾ ಏನು ಅಂತ? ಇಲ್ಲ ಸರ್, ನಾವು ಲೇಬರ್ಗೆ 1 ಮೇಟ್ ಅಂತ ಮಾಡಿರ್ತೀವಿ ಸರ್. 20 ಲೇಬರ್ಗೆ 1 ಮೇಟ್ ಅಂತ ಮಾಡಿರ್ತೀವಿ. ಆ ಮೇಟ್ ಜವಾಬ್ದಾರಿ ಕೆಲಸ ಸರಿಯಾಗಿ ನಿರ್ವಹಿಸಿ ಲೇಬರ್ ನಿಂದು ಬಂದು ಲೇಬರ್ ಫೋಟೋ ಮಾಡಿದ್ರೆ ಮಾತ್ರ ಪೇಮೆಂಟ್ ಮಾಡಿರ್ತೀವಿ. ಆ ರೀತಿ ಏನಾದ್ರು ಕಂಡು ಬರ್ತಂದ್ರೆ ಅದನ್ನ ಪೇಮೆಂಟ್ ಮಾಡಿರಲ್ಲ ಸರ್ ನಾವು. ಸರ್, ಅಂದ್ರೆ ಬಹಳ ಪ್ರಮುಖವಾಗಿ ಈಗ ಹಿಟಾಚಿ ಬಳಕೊಂಡು ಒಂದ್ ಕಡೆ ಕೆಲಸ ಆಗ್ತಿದೆ, ಒಂದೇ ಫೋಟೋವನ್ನ 3-4 ಕಡೆ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಆಗಿದೆ. ಈಗ ಏನ್ ಕ್ರಮ ತೆಗೆದುಕೊಂತೀರಾ ಅಂತ? ಅದೇ ಸರ್, ನಾವು ಹಿಟಾಚಿ ಅಂತರ ಬಳಸಿ ಕೆಲಸ ಮಾಡಿ ಇಲ್ಲ ಸರ್. ಮತ್ತೆಲ್ಲ ಆಗ್ತಿದ್ದಿಲ್ಲ ಸರ್, ಹಂಗಾದ್ರೆ ಅದು ಏನದು? ಅದೇ ಸರ್, ರೈತರು ಹಚ್ಚಿದ್ದು ಅದು ಬೇರೆ ಕಡೆ ಇರೋದು ಸರ್. ಅದು
ನಮ್ಮ ಸರ್, ಲೇಬರ್ ನಮ್ಮ ಹತ್ರ ಈಗ ಅಲ್ಲಿಗೆ ಹಿಟಾಚಿ ಕೆಲಸ ಆಗ್ತಿರೋದು ಒಂದೇ ವೆಬ್ಸೈಟ್ ಅಲ್ಲಿ ಹಿಟಾಚಿ 3-4 ಕೆಲ್ಸ ಒಂದೇ ಆಗ್ತಿರೋದು. ಫೋಟೋವನ್ನ ರೈತರದ್ದು ಬಳಸ್ಕೊಂಡಿರೋದು ಎಲ್ಲವೂ ಕೂಡ ನಮ್ಮ ಜೊತೆ ಇದೆ ಸರ್. ರಾಜ್ಯದ ಜನ ಸರ್, ನೋಡ್ತಾ ಇದ್ದಾರೆ ಅದನ್ನ. ಹೌದು ಸರ್ ನ್ಯೂಸ್ ಬಂದಿದೆ ಸರ್. ಇಟಾಚಿ ಹಚ್ಚಿದ್ದು ನಾವು ಒಂದು ಸ್ಥಳ ಪರಿಶೀಲನೆ ಮಾಡಿದ್ದೀವಿ ಸರ್. ಇಟಾಚಿ ಹಚ್ಚಿದ್ದು ಆ ಜಾಗದಲ್ಲಿ ಪರಿಶೀಲನೆ ಮಾಡಿದ್ದೀವಿ ಸರ್. ಅಲ್ಲಿ ಇಟಾಚಿದು ನಮ್ಮಲ್ಲಿ ಇಲ್ಲ, ಲೇಬರ್ ಕಂಡೀಷನ್ ಬಂದಿರ್ತಾವ ಸರ್. ಸದ್ಯ ಕಂಪಲ್ಸರಿ ಇವಾಗ ಏನ್ ಕ್ರಮ ತೆಗೆದುಕೊಂತೀರಾ? ಮಹತ್ವದ ಆರೋಪ ಇದು. ನರೇಗಾ ದುಡಿಯುವ ಕೈಗಳಿಗೆ ಹೌದು ಸರ್, ಬೇಕಾಗಿರುವಂತಹ ಹಣ ಗೋಲ್ಮಾಲ್ ಆಗ್ತಿದೆ, ಪಂಚಾಯಿತಿಯಲ್ಲೇ ದುಡ್ಡು ನುಂಗ್ತಿದ್ದಾರೆ ಎನ್ನುವಂತ ಆರೋಪ. ಹೌದು ಸರ್, ಆ ಮುಂದಿನ ರೀತಿ ಕ್ರಮ ನಮ್ಮಲ್ಲಿ ಏನು ಇಲ್ಲ ಅಂತ? ಸರ್. ನಮ್ಮಲ್ಲಿ ಆ ರೀತಿ ಏನಿಲ್ಲ ಸರ್. ನಮ್ಮ 6 ನಂಬರ್ ಕೊಂಡ ಲೇಬರ್ಗಳಿಗೆಲ್ಲ ಕೆಲಸ ಕೊಟ್ಟಿದ್ದೀವಿ ಸರಿಯಾಗಿ. ಇಟಾಚಿ ಯಂತ್ರದ ಮೂಲಕ ಯಾವುದೇ ಕೆಲಸ ನಿರ್ವಹಣೆ ಮಾಡಿಲ್ಲ ಸರ್. ಸರ್ ಹಾಗಾದ್ರೆ ಈಗ ಹಿಟಾಚಿ ಇಲ್ಲ ಅಂತಿದ್ರಿ, ಈ ವೆಬ್ಸೈಟ್ ಅಲ್ಲಿ ಒಂದೇ ಫೋಟೋ 3-4 ಕಡೆ ಹೋಗೋದು ಹೆಂಗೆ? ಇಲ್ಲ, ವೆಬ್ಸೈಟ್ ನಲ್ಲಿ ಆ ರೀತಿ ನಮ್ಮಲ್ಲಿ ಆಗಿಲ್ಲ ಸರ್. ಈ 3-4 ಕಡೆ ಹೋಗಿಲ್ಲ ಸರ್. ನಮ್ಮಲ್ಲಿ ಇರ್ತಕ್ಕಂಥ ಲೇಬರ್ಗಳು ಮೇಟ್ಗಳಿಗೆ ನಾವು ಟ್ರೈನಿಂಗ್ ಹೇಳಿರ್ತೀವಿ ಸರ್. ಸರಿಯಾಗಿ ಕೆಲಸ ಮಾಡೋತ್ನೇ ಸರಿಯಾಗಿ ಫೋಟೋ ಹೊಡಿದು NMS ಮಾಡುತ್ತಾ ಹೇಳಿದಿರ್ತೀವಿ ಸರ್. ಹಾಗಾದ್ರೆ ಇಂಥದ್ದೊಂದು ಆರೋಪ ಬರೋದಕ್ಕೆ ಏನ್ ಕಾರಣ ಸರ್? ಏನು ಇಲ್ದೇನೆ ಇಂಥದ್ದೊಂದು ಆರೋಪ ಬರುತ್ತಾ? ಹೌದು ಸರ್, ಅದು ಅಲ್ಲಿ ಊರಾಗ ಏನ್ ಮಾಡ್ತಿದ್ದ ಸರ್, ಇಟಾಚಿ ಅದು ಹಚ್ಚಿ ತಮ್ಮ ಸ್ವಂತ ರೈತರು ಕೆಲಸ ಮಾಡ್ತಿದ್ದಾರಲ್ಲ ಸರ್, ಆ ಟೈಮ್ನಲ್ಲಿ ಅವರು ಫೋಟೋ ಹೊಡೆದದ್ದು ಇದೆ ಸರ್ ಅಲ್ಲಿ. ಸರ್ ಸ್ವತಃ ನಿಮ್ಮ ಗ್ರಾಮಸ್ಥರೇ, ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮಸ್ಥರೇ ಇಂಥದ್ದೊಂದು ಆರೋಪ ಮಾಡ್ತಿದ್ದಾರೆ, ಅಧಿಕಾರಿಗಳೇ ದುಡ್ಡು ಹೊಡಿತಿದ್ದಾರೆ, ಹಿಂಗ್ ಆಗ್ತಾ ಇದೆ ಅನ್ನೋದಾಗಿ. ಅದಕ್ಕೇನ್ ಹೇಳ್ತೀರಾ ಸರ್? ಅದೇ ಸರ್, ನಾವು ಸ್ಥಳ ಪರಿಶೀಲನೆ ಮಾಡಿದಾಗ ಆ ರೀತಿ ಏನು ಕಂಡು ಬಂದಿದೆ ಸರ್. ನಮ್ಮಲ್ಲಿ ಲೇಬರ್ ಕೆಲಸ ಮಾಡ್ತೀವಿ ಸರ್. ಅದು ರೈತರ ಹಚ್ಚಿದ್ದು ಇಟಾಚಿ ಇದಾವೆ ಸರ್ ಅವು. ಹಾಗಾದ್ರೆ ಪಂಚಾಯತಿಯಿಂದ ನೀವು ಅಲ್ಲಿ ಮಾಡ್ಕೊಂಡು ವೆಬ್ಸೈಟ್ ಮಾಡ್ಕೊಂಡು ದುಡ್ಡು ಹೊಡೆಯುವಂತ ಕೆಲಸಗಳು ಆಗಿಲ್ಲ, ಆರೋಪಗಳನ್ನ ತಳ್ಳಿ ಇಲ್ಲ ಸರ್, ನಾವು ಕರೆಕ್ಟ್ ಆಗಿ ಲೇಬರ್ ಖಾತೆಗೆ ಜಮಾ ಆಗ್ತಾರ, ಲೇಬರ್ ದುಡಿತಾರ ಸರ್, ಅವ್ರ ಖಾತೆಗೆ ಜಮಾ ಆಗ್ತಾವ ಸರ್ ದುಡ್ಡು. ಎಸ್, ಓಕೆ. ಒಟ್ನಲ್ಲಿ ಈಗ ಆರೋಪ ಬಂದಿದೆ, ಯಾವ ರೀತಿಯ ಕ್ರಮ ತೆಗೆದುಕೊಂತಾರೆ ಅನ್ನೋದನ್ನ ನೋಡಬೇಕು. ಧನ್ಯವಾದಗಳು ಮಂಜುನಾಥ್ ಕರಿಗೌಡರು ಇಷ್ಟೊತ್ತು ಮಾತನಾಡಿದ್ದಕ್ಕೆ. ಸೊ ಒಟ್ನಲ್ಲಿ ಈಗ ಬಹಳ ಪ್ರಮುಖವಾಗಿ ಗಮನಿಸ್ತಾ ಇದ್ದೀವಿ, ಇಲ್ಲ ಹಾಗಿಲ್ಲ ಅನ್ನೋದಾಗಿ ಅಲ್ಲಿನ PDO ಮಾತನಾಡಿದ್ರು. ನೋಡೋಣ, ಗ್ಯಾರಂಟಿ ನ್ಯೂಸ್ ಇದನ್ನ ಫಾಲೋ ಅಪ್ ಮಾಡ್ತಾ ಇರುತ್ತೆ.